ಜೋಳದ ರೊಟ್ಟಿ ಅಮ್ಮ. ಜೋಳಕ್ಕೆ ನಾನು ಎರಡಕ್ಕೂ ತಗೊಂಡೆ. ಯಾವಾಗಾದ್ರೂ ಒಂದೊಂದ್ಸರಿ ಅದು ಇದು ಹಾಕೊಳ್ಳೋಣ ಅಂತ. ಯಾವಾಗಲೂ ಅಷ್ಟೇ ಪ್ಯಾಂಟ್ ಬಂದ್ಬಿಟ್ಟು ತುಂಬಾ ಟೈಟ್ ಆಗಿ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ಪ್ರಗತಿ ಮನೆಗೆ ಬಂದರು. ಇವತ್ತು ಒಂದು ಪ್ಲ್ಯಾನ್ ಇತ್ತು. ಏನು ಗೊತ್ತಾ, ಸ್ಕೂಲಿಂದ ಮನೆಗೆ ಬಂದಿದ್ದಾಯಿತು, ಸ್ಕೂಲ್ ಮುಗೀತು. ಒಂದು ಪ್ಲ್ಯಾನ್ ಏನಂತಂದರೆ ಸೀರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ ನಾನು ಅಂದ್ಕೊಂಡೆ. ಕೇಳಿದ್ದೆ ಅಲ್ವಾ, ಸ್ವಲ್ಪ ಅಂತಂದರೆ ಈ ಡಿಸೈನ್ ಎಲ್ಲ ಮಾಡಿಸ್ಬೇಕಾಯ್ತು ಸಿಲ್ಕ್ ಸ್ಯಾರಿಗೆ. ತುಂಬ ಜನ ನನಗೆ ಅವಾಗಲೇ ರೆಕಮೆಂಡ್ ಮಾಡಿದ್ದು, ನಿಖಿತಾ ಅಕ್ಕ ಚೆನ್ನಾಗಿ ಹೊಲಿಸ್ತಾರೆ, ಅಲ್ಲಿ ನೀವು ಟ್ರೈ ಮಾಡಿ ಅಕ್ಕ, ನಿಮಗೂ ಸೂಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಸರಿ ಅಂತ ಹೇಳ್ಬಿಟ್ಟು ನಿಖಿತಾ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ. ಚೆನ್ನಾಗಿ ಹೊಲಿತಾರೆ, ನನಗೆಲ್ಲ ತುಂಬ ಸೂಟ್ ಆಗುತ್ತೆ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು. ಅಮ್ಮನೂ ನೋಡ್ತಾರೆ ಅವ್ರ ಬ್ಲಾಗ್ನ. ಅವರು ನನಗೆ ಹೇಳಿದ್ರು, ನಿಖಿತಾ ಅವರು ಚೆನ್ನಾಗಿ ಹೊಲಿಸ್ತಾರೆ ಅನಿಸುತ್ತೆ, ನೋಡು ಕೇಳು ಅವ್ರನ್ನೇ ಅಂತ. ಆಮೇಲೆ ಕೇಳಿದೆ, ಅವ್ರ ಅಡ್ರೆಸ್ ಎಲ್ಲ ಹೇಳಿದ್ರು. ಬಟ್ ಇವಾಗೇನೋ ಸ್ಟಿಚ್ ಮಾಡೋದಕ್ಕೆ ಅವ್ರು ಇಲ್ವಂತೆ, ಎಲ್ಲ ರಜಕ್ಕೆ ಹೋಗ್ತಾ ಇದ್ದಾರೆ, 1 ಮಂತ್ ಸಿಗಲ್ಲ ಅಂತ ಅಂದರು. ಸರಿ ಆಯಿತು. ಇವಾಗ ನನಗೆ ಸದ್ಯಕ್ಕೆ ಒಂದು ಸೀರೆನಾದ್ರೂ ಬೇಕೇ ಬೇಕಾಗಿತ್ತು. ಇಲ್ಲೇ ಎಲ್ಲಾದರೂ ನಮ್ಮ ಮನೆ ಹತ್ರ ನಿಯರಲ್ಲೇ ನೋಡ್ತೀನಿ, ಹೊಸಬ್ರ ಹತ್ರ ಯಾರ ಹತ್ರನಾದರೂ ಹೊಲಿಸ್ಬಿಟ್ಟು. ಯಾಕೆಂತಂದರೆ ಲಾಸ್ಟ್ ಟೈಮ್ ಹೊಲಿಸಿದ್ನಲ್ಲ, ಒಂದು ಸಿಲ್ಕ್ ಸೀರೆ ಇದೇನೆ, ಬ್ಲೌಸು ಹಾಕ್ಕೊಳ್ಳೋಕ್ಕೆ ಆಗ್ದಲ್ಲೇ ಇರೋಷ್ಟು ಹಾಳು ಮಾಡಿದ್ದಾರೆ. ಅದನ್ನು ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಮತ್ತು ಹಂಗೆ ಮಾಡಿದ್ರೆ ಆ ಸೀರೆ ಮತ್ತು ನಾನು ಯೂಸ್ ಮಾಡೋಕ್ಕೆ ಆಗಲ್ಲ, ಹಂಗೆ ಆಗ್ಬಿಡುತ್ತೆ. ಅದೊಂದು ಭಯ. ತುಂಬ ವರ್ಸ್ಟಾಗಿ ಹೊಲಿದ್ಬಿಟ್ಟಿದ್ರು, ಒಂಥರ ಪಿಂಕ್ ಕಲರ್ಸು. ನೀವು ನೋಡಿದ್ದೀರಾ ಅನ್ಸುತ್ತೆ, ನಾನು ಬ್ಲಾಗಲ್ಲಿ ತೋರಿಸಿದ್ದೆ ಕೂಡ. ಸೊ ಅದಕ್ಕೆ ನಾನು ಬೇಡಪ್ಪ, ಎಲ್ಲಾದರೂ ಚೆನ್ನಾಗಿರೋ ಕಡೆ ನೋಡಿಬಿಟ್ಟು ಹೊಲಿಸ್ಬೇಕು, ಕಂಟಿನ್ಯೂಸ್ ಆಗಿ ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲೌಸ್ ಹಾಳಾಯಿತು ಅಂತಂದರೆ ತುಂಬ ಅಪ್ಸೆಟ್ ಆಗಿಬಿಡುತ್ತೆ, ನಿಜವಾಗ್ಲೂ ಬೇಜಾರಾಗೋಗುತ್ತೆ. ಆಮೇಲೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಪ್ರಗತಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ, ಅಮ್ಮ ಮನೇಲೇ ಇದ್ದೀರಾ ಅಂತ. ಸ್ಟಾರ್ಟ್ ಆಗಿತ್ತು, ಒಂದೇ ದಿನ ರಜಾ ಹಾಕ್ಸಿದ್ದು, 2 ಡೇಸ್ ಏನೋ ಲೀವ್ ಆಯ್ತು ಅಷ್ಟೇ. ಅದಾದಮೇಲೆ ಹೋಗ್ತಾ ಇದ್ದಾರೆ, ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಲ್ ಸ್ಟಾರ್ಟ್ ಆಯಿತು ಸ್ವಲ್ಪ ಲೇಟಾಗಿ, ಎಲ್ಲ ಮಕ್ಕಳಿಗಿಂತ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದ್ದು ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ. ಸೊ ಸ್ಕೂಲಿಂದ ತಂದು ಲಂಚ್ ಬಾಕ್ಸ್ ಇಲ್ಲೇ ಇಟ್ಟಿದ್ದಾರೆ. ಅದಾದಮೇಲೆ ನಾನು ಒಂದ್ಸಲಿ, ಅಂದರೆ ನನಗೆ ಗೊತ್ತಿರೋ ಹಾಗೆ ನಾನು ಯಾವತ್ತೂ ಈ ಜೋಳದ ರೊಟ್ಟಿ ತಿಂದಿಲ್ಲ. ಜೋಳದ ರೊಟ್ಟಿ ಟೇಸ್ಟು ಸಹ ಮಾಡಿಲ್ಲ ನಾನು. ಇದು ಹೋಳಿಗೆ ಅನಿಸುತ್ತೆ. ಅಮ್ಮು ಎಲ್ಲ ಅಮ್ಮು ಹೇ ಮಲಗಿದ್ನಾ, ಇವಾಗ ಎದ್ದಿದ್ದಾನೆ. ಅವ್ರ ಅಕ್ಕನ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟಿದೆ ಅವನಿಗೆ, ಅಮ್ಮು ಅಮ್ಮು ಅಂತ. ಪ್ರಗತಿ ಸ್ಕೂಲ್ ಮುಗಿಸ್ಕೊಂಡು ಬಂದ್ರೆ ಸರಿ ಊಟಕ್ಕೆ ಇಡೋಣ ಅಂತ. ಇದು ಜೋಳದ ರೊಟ್ಟಿ ಅಮ್ಮ, ಜೋಳದ ರೊಟ್ಟಿ ಅದಕ್ಕೆ ಬೇಯಿಸಿದ್ದೆ ಆ ಥರ ಅವರು ಬಳಿತಾರ ಅನ್ಸುತ್ತೆ. ಅದಕ್ಕೆ ಹುಚ್ಚೇಳು ಹಾಕಿ ಇರೋದೇನೋ ಇದು, ಹುಚ್ಚೇಳು ಹಾಕಿ, ಹುಚ್ಚೇಳು ಪುಡಿ ನಾನು ಹೇಳಿದ್ನಲ್ಲ, ಹುಚ್ಚೇಳು ಕೊಟ್ಟಿದ್ದಾರೆ. ಹುಳ್ಳಿಕಾಳು ಅಂದರೆ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಅಲ್ಲ ಇದು. ಊಟ ಎಲ್ಲ ಮುಗಿಸಿದ್ವಿ. ಜೋಳದ ರೊಟ್ಟಿ ಅಂದರೆ 2 ತಿನ್ನೋಕ್ಕಾಗೋದು, 2 ತಿಂದ್ರೂ ಹೊಟ್ಟೆ ಫುಲ್ ಆದಂಗೆ ಆಗಿಬಿಡುತ್ತೆ ಅಲ್ವಾ. ಸೊ ಒಂಥರ ಸೆಪ್ಪೆ ಅಂತ ಅನ್ನಿಸ್ತು, ಒಂಥರ ಡಿಫ್ರೆಂಟ್ ಅಂತ. ಚೆನ್ನಾಗಿತ್ತು ಮಾತ್ರ. ಅಂದರೆ ಆ ಹುಚ್ಚೇಳು ಹಾಕಿ ಆಲೂಗೆಡ್ಡೆ ಪಲ್ಯ ಸಖತ್ತಾಗಿತ್ತು. ಸೊ ನೀವು ಈ ರೆಸಿಪಿಯನ್ನು ಮನೇಲಿ ಮಾಡ್ತೀರಾ ನಿಮ್ಮ ಕಡೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿ, ಓಕೆನಾ. ಒಂದೊಂದು ಕಡೆ ಒಂದೊಂದು ಥರ ಶೈಲಿ ಅಡುಗೆ ಇರುತ್ತಲ್ವ. ಸೊ ಸಖತ್ತಾಗಿತ್ತು. ಹಾಗೆ ನಾನು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿತ್ತು. ಲಾಸ್ಟು ಒಂದು ಸರಿ ನಾನು ಹೇಳಿದ್ದೆ, ಇವಾಗ ಕಾಲು ತುಂಬ ಒಡೆಯುತ್ತೆ ಅಲ್ವಾ. ತುಂಬ ಜನಕ್ಕೆ ಏನಂತಂದರೆ ಅದು ಡೆಡ್ ಸ್ಕಿನ್ ಸೆಲ್ಸ್ ಆಗಿಬಿಟ್ಟೇ ಕಾಲು ತುಂಬ ರಫ್ ಆಗೋದು ಮತ್ತು ಕಾಲು ಒಡೆಯೋದೆಲ್ಲ ಇರುತ್ತೆ. ಅದಕ್ಕೆ ನಾನೊಂದು ಬೆಸ್ಟ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿದ್ರೆ ಕಾಲು ಒಡೆದಿರೋದನ್ನು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಗಾರ ಅವರ ಎಲೆಕ್ಟ್ರಿಕ್ ಕ್ಯಾಲಸ್ ರಿಮೂವರ್. ಸೊ ನಿಮ್ಗೆ ಏನಾದರೂ ಕಾಲು ತುಂಬ ಜಾಸ್ತಿ ಒಡೆದಿದೆ, ಸಾಫ್ಟ್ ಆಗಬೇಕು, ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡಬೇಕು ಅಂತಂದರೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಯ್ ಗರ್ಲ್ಸ್, ಇದು ನಿಮಗೆ ಖಂಡಿತ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಅಗಾರ ಅವರ ಕ್ಯಾಲಸ್ ರಿಮೂವರ್. ಇದರಲ್ಲಿ ನಮಗೆ 3 ಇಂಟರ್ಚೇಂಜಬಲ್ ಹೆಡ್ ರೋಲರ್ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಫುಡ್ ಸ್ಕ್ರಬ್ಬರ್ ಅಂತ ಹೇಳ್ಬೋದು. ಕಾಲು ಒಡೆದಿರುತ್ತಲ್ಲ, ಅದರಲ್ಲಿ ನಮಗೆ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ, ಪೆಡಿಕ್ಯೂರ್ ಮಾಡ್ಕೊಳ್ಳೋ ಒಂದು ಡಿವೈಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ 2 ಸ್ಪೀಡ್ ಇರುತ್ತೆ. ರೀಚಾರ್ಜಬಲ್ ಫುಡ್ ಕೇರ್ ಅಂತ ಹೇಳ್ಬೋದು. ಇದರೊಳಗೆ ಚಾರ್ಜಿಂಗ್ ಏನು ಇದಿರುತ್ತೆ, ಅದನ್ನು ಚಾರ್ಜ್ ಮಾಡಿಕೊಂಡು ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡಬಹುದು. ಮತ್ತು ನಾನು ನಿಮ್ಗೆ ಹೇಳಿದೆ 3 ಇಂಟರ್ಚೇಂಜಬಲ್ ಹೆಡ್ ರೋಲರ್ ಕೊಟ್ಟಿರ್ತಾರೆ. ಸೊ ಇದು ಫಸ್ಟ್ ಬಂದು ಸ್ವಲ್ಪ
ಫಸ್ಟ್ ಬಂದುಬಿಟ್ಟು ಫೈನ್ ಗ್ರೈಂಡಿಂಗ್ ಹೆಡ್ ಅಂತ ಜೆಂಟಲ್ ಎಕ್ಸ್ಫೋಲಿಯೇಷನ್ ಮಾಡುತ್ತೆ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ರೆಗ್ಯುಲರ್ ಗ್ರೈಂಡಿಂಗ್ ಹೆಡ್ ಅಂತ ಇದು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಮತ್ತು ಲಾಸ್ಟ್ ಒಂದು ತುಂಬ ರಫ್ ಆಗಿದೆಯಲ್ಲ ಇದು ಬಂದುಬಿಟ್ಟು ಹಾರ್ಡ್ ಸ್ಕಿನ್ಗೆ ತುಂಬ ಜಾಸ್ತಿ ಕಾಲು ಒಡೆದಿರತ್ತಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ನಮಗೆ ಸ್ಪೀಡ್ 1 ಬಂದುಬಿಟ್ಟು 1800 RPM ಇರುತ್ತೆ. ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಸ್ಪೀಡ್ 2 ಅಂತ ಇರುತ್ತೆ, ಅದು 2200 RPM ಇರುತ್ತೆ. ಇದು ಪವರ್ಫುಲ್ ಸ್ಕ್ರಬ್ಬಿಂಗ್. ಸೊ ಈ ಥರ ನಿಮಗೆ ಏನು ಯೂಸ್ ಆಗುತ್ತೆ ಆ ಥರ ಮಾಡ್ಬೋದು. ಅದ್ರ ಜೊತೆಗೆ LED ಡಿಸ್ಪ್ಲೇ ಕೊಟ್ಟಿರ್ತಾರೆ, ಒಂದು ಟಾರ್ಚ್ ಲೈಟ್ ಕೂಡ ಆನ್ ಆಗುತ್ತೆ. ಸೊ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಥರ ಇರುತ್ತೆ. ಹಾಗೆ ಇದು ತುಂಬಾ ಲೈಟ್ ವೆಯ್ಟ್ ಪೋರ್ಟೇಬಲ್ ಅಂತ ಹೇಳ್ಬೋದು. ತುಂಬಾ ಏನು ಕಾಂಪ್ಯಾಕ್ಟ್ ಆಗಿರುತ್ತೆ. ಯೂಸ್ ಮಾಡೋದು ಕೂಡ ತುಂಬಾ ಈಸಿ, ಬಟ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನನ್ನ ಹಸ್ಬೆಂಡ್ ಕಾಲು ನಾನು ಕ್ಲೀನ್ ಮಾಡ್ತಾ ಇರೋದು ಎಷ್ಟು ಡೆಡ್ ಸ್ಕಿನ್ ಸೆಲ್ಸ್ ಇತ್ತು ಅಂತಂದರೆ ಇದನ್ನು ಒಂದು 2 ಟೈಮ್ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ನಿಮಗೆ ಅದು ಲೈವ್ ಆಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಒಂದು ನೀಟಾಗಿ ಕ್ಲಿಯರ್ ಆಗಿಬಿಟ್ಟು ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ಬೆಟರ್ ಅಂತ ಅನ್ನಿಸ್ತು ನನಗೆ ಎರಡೂ. ಈ ಒಂದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಕಾಲಲ್ಲಿ ಅಂತ ಅಂದರೆ ತುಂಬ ಅದು ಜಾಸ್ತಿನೇ ಕಾಲು ಉಡ್ದಿತ್ತು. ಜಾಸ್ತಿ ಟೈಮ್ ಕೊಟ್ಟು ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಸೊ ಇದಾದರೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂತಂದರೆ ಇದು ವಾಟರ್ ಪ್ರೂಫ್ ಕೂಡ. ಸೊ ನೀವೇನಾದರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಮುಂದೆನೇ ನೀವು ಈ ಒಂದು ಕ್ಯಾಲಸ್ ರಿಮೂವರ್ ಯೂಸ್ ಮಾಡೋದ್ರಿಂದ ಇನ್ನೂ ಬೆಟರಾಗಿ ರಿಸಲ್ಟ್ ಸಿಗುತ್ತೆ. ಏಕೆಂತಂದರೆ ಸ್ನಾನ ಮಾಡುವಾಗ ಕಾಲೆಲ್ಲ ತುಂಬ ಚೆನ್ನಾಗಿ ನೆಂದಿರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಸೊ ಆ ಥರ ಕೂಡ ನೀವು ಇದನ್ನು ರಿಮೂವ್ ಮಾಡ್ಬೋದು. ಸೊ 1 year ವಾರಂಟಿ ಜೊತೆಗೆ ಬರುತ್ತೆ. ಈ ಪ್ರಾಡಕ್ಟ್ ನಿಮಗೆ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಹಾಗೆ ಅಗರ್ ಅವರ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ನೀವು ಈ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಇದೇ ಥರದ್ದು ಇನ್ನೊಂದು ಮಿಷಿನ್ ಇತ್ತು ನನ್ನ ಹತ್ರ. ಸೊ ಅದನ್ನು ನಾನು ಸುಮಾರು ದಿನ ಯೂಸ್ ಮಾಡಿದ್ದೆ. ಸೊ ಅದಾದಮೇಲೆ ಈ ಒಂದು ಪ್ರಾಡಕ್ಟನ್ನು ಹೇಳ್ತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತ ಇದನ್ನು ಬೈ ಮಾಡ್ಬೋದು. ವರ್ತ್ ಫಾರ್ ಮನಿ ಅಂತಲೂ ಹೇಳ್ತೀನಿ. ಸೊ ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೇಗಿತ್ತು ಅಂತ ನೀವೇ ರಿವ್ಯೂ ನೋಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತು ಹೇಳಿ. ಹೇಳಿದ್ನಲ್ಲ, ಇವತ್ತು ಇದ್ದಿದ್ದು ಪ್ಲಾನ್ ಬಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಆಯಿತು. ಸರಿ ಹೋಗೋಕ್ಕಾಗಲಿಲ್ಲ, ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲೇ ಎಲ್ಲಾದರೂ ಒಂದು ಬ್ಲೌಸ್ ಮಾತ್ರನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ನಾನು ಮಂಗಳೂರು ಟ್ರಿಪ್ಗೆ ಹೋದಾಗ ಸುಮಾರು ಜನ ನನಗೊಂದು ಡ್ರೆಸ್ ಬಗ್ಗೆ ಕೇಳಿದ್ದೆ. ಸುಮಾರು ಎಂಕ್ವೈರಿ ಬಂದಿತ್ತು. ಬಟ್ ಸಾರಿ, ನಾನು ನಿಜವಾಗ್ಲೂ ಸಾರಿ ಕೇಳಬೇಕನ್ಸುತ್ತೆ. ರಿಪ್ಲೈ ಸಹ ಮಾಡೋಕ್ಕಾಗಲಿಲ್ಲ. ಆವಾಗಿಂದನೂ ನನಗೆ ನಿಜ ಒಂಚೂರು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ನನ್ನ ಟೈಮ್ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಸೊ ಆ ಇದರಲ್ಲಿಗೆ ನನಗೆ ಒಂದು 20 ದಿನ ನಾನು ಏನು ಫೇಸ್ ಮಾಡಿದ್ನಲ್ಲ ಅದನ್ನು ನಾನು ಹೇಳೋದಕ್ಕೂ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗಲ್ಲ. ಸುಮಾರು ಜನ ಹೆಣ್ಮಕ್ಳು ಫೇಸ್ ಮಾಡಿರ್ತೀನಿ ನನಗೆ ಗೊತ್ತು, ಬಟ್ ನನಗಂತೂ ನೆನೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಸೊ ಆ ಡ್ರೆಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಇದು ಆ ಡ್ರೆಸ್ಸು ತೊಗೊಂಡಿದ್ದು ನಾನು. ಅಂದರೆ ಇವಾಗ ಅದು ಟ್ರೆಂಡ್ ಅಲ್ಲ. ನೀವು ತುಂಬ ಸರಿ ನೋಡಿರ್ತೀರ, ನಾನು ಟೈಟ್ ಪ್ಯಾಂಟ್ ಹಾಕೋದಿಲ್ಲ. ನಾನು ಲೆಗಿನ್ಸ್ ಕಡಿಮೆ ಹಾಕ್ತೀನಿ, ಜೀನ್ಸ್ ಕಡಿಮೆ ಹಾಕ್ತೀನಿ. ಟೈಟ್ ಜೀನ್ಸ್ ನನ್ನ ಹತ್ರ ಸುಮಾರು ಯಾವಾಗ ಅಂತಂದರೆ ಪ್ರೀತಮ್ ಪ್ರೆಗ್ನೆನ್ಸಿ ಮುಂಚೆ ಒಂದು 5 ವರ್ಷನೇ ಆಯಿತು. 5 ವರ್ಷದಿಂದ ನಾನು ಜೀನ್ಸ್ ಹಾಕಲ್ಲ. ಮೊದಲು ಹಾಕ್ತಾ ಇದ್ದೆ, ಬಟ್ ಈ ನಡುವೆ ನಂಗೆ ಅದು ಟೈಟು ಕಂಫರ್ಟ್ ಅನ್ಸೋದಿಲ್ಲ. ಕಾಲೆಲ್ಲ ಒಂಥರ ತುಂಬ ಟೈಟ್ ಆದಾಗ ನನಗೆ ಉಸಿರಾಡೋದಕ್ಕೂ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಜೀನ್ಸ್ ಸ್ಟಾಪ್ ಮಾಡಿದೆ. ಅವಾಗಿಂದ ನಾನು ಪಲಾಸೋ ಈ ಥರ ಇದು ಇದೇನೋ ಟಾಪ್ ತೊಗೊಂಡಿದ್ದು ಚೆನ್ನಾಗಿದೆ. ಎಲ್ಲ ಬಟ್ಟೆನೂ ಕೂಡ ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು. ಸೊ ಆ ಟೈಮಲ್ಲಿ ಯಾವಾಗ ತೊಗೊಂಡಿದ್ನೋ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇದೇ ಪ್ಯಾಂಟ್ಗೆ ನನಗೆ ಕನ್ಫ್ಯೂಷನ್ ಆಯಿತು, ನನಗೆ ಆ ಟಾಪ್ ತೊಗೊಳ್ಬೇಕಾ ಅಥವಾ ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಟ್ರಯಲ್ ಮಾಡಿದಾಗ. ಇದು ತೊಗೊಬೇಕಾ ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನಾನು 2 ತೊಗೊಂಡೆ. ಯಾವಾಗಾದರೂ ಒಂದೊಂದ್ಸರಿ ಅದು ಇದು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿದೆ. ಮತ್ತು ಇದೇ ಆ ಪ್ಯಾಂಟು, ಇದು ಮಾತ್ರ ಸಖತ್ತಾಗಿದೆ. ಹೈ ವೇಸ್ಟ್ ಬೇಕು ಅಂತ ನನಗೆ ಯಾವಾಗಲೂ ಅಷ್ಟೇ. ಪ್ಯಾಂಟ್ ಬಂದ್ಬಿಟ್ಟು ತುಂಬ ಟೈಟ್ ಆಯಿತು ಅಂತ ಅಂದರೆ ನಾನು ಅದನ್ನು ಒಂದೇ ಸರಿ ಹಾಕೋಕ್ಕಾಗೋದು, ಆಮೇಲೆ ನಾನು ಹಾಕೋಕ್ಕಾಗಲ್ಲ. ಸೊ ಈ ಪ್ಯಾಂಟು ಜುಡಿಯೋದಲ್ಲಿ ತೊಗೊಂಡಿತ್ತು. ಅದಕ್ಕೋಸ್ಕರ ನನಗೆ ಲಿಂಕ್ ಕೊಡೋಕ್ಕಾಗಲಿಲ್ಲ. ಇಲ್ಲ ಅಂತಿದ್ರೆ ಲಿಂಕ್ ಕೊಡ್ತಾ ಇದ್ದೆ. ಸೊ ಇದು ಸಖತ್ತಾಗಿದೆ ಪ್ಯಾಂಟ್ ಮಾತ್ರ. ಬಟ್ಟೆನೂ ಚೆನ್ನಾಗಿದೆ ಮತ್ತು ಒಂಥರ ಫ್ಯಾಷನ್ ಆಗಿ ಲುಕ್ ಕೊಡುತ್ತೆ. ಸಖತ್ ಅನಿಸ್ತು. ಇದೂ ಅಷ್ಟೇ ಸ್ವಲ್ಪ ಡೌಟಲ್ಲೇ ತೊಗೊಂಡೆ, ನನಗೆ ಇದು ಹೆಂಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿ ಸೂಟ್ ಆಯಿತು. ಆಮೇಲೆ ಇದು ಒಳ್ಳೆ ಕಾಂಬಿನೇಷನ್, ವೈಟ್ ಕಲರ್ಗೆ ಮಸ್ತ್ ಕಾಂಬಿನೇಷನ್ ಅನಿಸ್ತು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಈ ಥರ ಪಾಕೆಟ್ ನಾವು ಸ್ಟಿಚ್ ಮಾಡ್ಬೋದು ಉಲ್ಲೆನಲ್ಲಿ. ಕ್ರೋಶಾ ಬರುತ್ತಲ್ಲ, ಈ ಥರ ಸುಮ್ಮನೆ ಹಿಂಗೆ ಸ್ಟಿಚ್ ಮಾಡಿ ಹೊಲ್ದಿರೋದಷ್ಟೇ. ಇದೊಂದು ಸರಿ ಯಾವಾಗಾದ್ರೂ ಹಾಕೊಂಡಾಗ ಹೇಳ್ತೀನಿ. ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ಇದು ಜುಡಿಯೋದಲ್ಲಿ ತೊಗೊಂಡಿದ್ದು. ನಿಮ್ಗೆ ಈ ಥರ
ಒಂದು ಡಿಸೈನ್ ಆಗಿ ಫ್ಯಾಷನ್ ಆಗಿ ಟ್ರೆಂಡಿ ಆಗಿ ಜೀನ್ಸ್ ಬೇಕು, ಈ ಥರ ಕಾರ್ಗೋ ಪ್ಯಾಂಟ್ ಇಲ್ಲ ಅಥವಾ ಸ್ಟ್ರೈಟ್ ಕಟ್ ಪ್ಯಾಂಟು ಈ ಥರ ಎಲ್ಲ ಬೇಕಂತಂದರೆ ಜುಡಿಯೋದಲ್ಲಿ ಸಖತ್ತಾಗಿರೋ ಕಲೆಕ್ಷನ್ ಸಿಗುತ್ತೆ. ಖಂಡಿತ ಏನಾದರೂ ನಿಮ್ಮ ಅಕ್ಕಪಕ್ಕ ಜುಡಿಯೋ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ, ಈ ಥರ ಡ್ರೆಸ್ ಬೇಕು ಅಂತಂದರೆ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನೇ ಹೇಳೋಣ ಅಂದ್ಕೊಂಡೆ, ಕಮೆಂಟ್ಸಲ್ಲಿ ರಿಪ್ಲೈ ಮಾಡೋಣ ಅಂದ್ಕೊಂಡೆ. ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ನನಗೆ ರಿಪ್ಲೈ ಮಾಡೋಕ್ಕೆ ಆಗಿದ್ದಿಲ್ಲ. ಸೊ ಇಷ್ಟ ಆಯಿತು ಕತೆ. ಹಾಗೆ ಇವತ್ತು ಗುರುವಾರ ಅಲ್ವಾ, ನೆನ್ನೆನೇ ಎಲ್ಲ ರೆಡಿ ಮಾಡಿದ್ದೆ. ನಾನೇನು ಇವತ್ತು ರೆಡಿ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಸುಮ್ಮನೆ ಹಾಗೆ ದೀಪ ಹಚ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಒಂದು ಸೀರೆ ಇದೆ ಅದನ್ನು ಬ್ಲೌಸ್ ಸ್ಟಿಚಿಗೆ ಕೊಟ್ಬಿಟ್ಟು ಬರೋಣ. ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ ಒಬ್ಬರು ಲೇಡಿ ಸ್ಟಿಚ್ ಮಾಡ್ತಾರೆ, ನೋಡೋಣ ಅರ್ಜೆಂಟಲ್ಲಿ ಅವ್ರು ಏನಾದರೂ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಕೇಳ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿದ್ದೀನಿ. ಸೊ ಹಾಗೆ ದೇವ್ರ ದೀಪ ಹಚ್ಬಿಡೋಣ ಅಂತ. ಹಾಗೆ ಸುಮಾರು ಜನ ಆ ದೇವರದ್ದು ಮಂದಿರ ಹೇಗೆ ಮಾಡಿಸಿದ್ದು ಅಂತ ಕೂಡ ಕೇಳ್ತಾ ಇದ್ರಿ. ಅದು ನಾವು ಇಲ್ಲಿಗೆ ಬಂದಮೇಲೆ ಯಾವ ಅಪಾರ್ಟ್ಮೆಂಟಲ್ಲೂ ಕೂಡ ದೇವ್ರ ಮನೆಗೆ ಅಂತ ಸ್ಪೆಷಲಾಗಿ ಒಂದು ಜಾಗ ಅಂತೂ ಮಾಡಿಕೊಡಲ್ಲ. ನಾವು ಗೋಡೆಗೆ ಹಾಕ್ಕೊಂಡು ಸಣ್ಣದೊಂದು ಇದು ಇಟ್ಕೊಂಡೆ ಪೂಜೆ ಮಾಡ್ತಾ ಇದ್ದೆ. ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರ. ಅದಾದಮೇಲೆ ತುಂಬ ದಿನ ಹಂಗೆ ಇಟ್ಕೊಳಕ್ಕಾಗಲ್ಲ ನನಗೆ. ದೇವ್ರ ಫೋಟೋ ತೊಗೊಳ್ಬೇಕು ಅಂತ ಇತ್ತು, ಒಂದು ದೊಡ್ಡದು ವೆಂಕಟೇಶ್ವರ ಸ್ವಾಮಿದು. ಸರಿ ಅದನ್ನು ತೊಗೊಂಡಾಗ ಅದನ್ನ ಇಡೋಕ್ಕೆ ಬಾ 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 ನಾವು ರೆಡಿ ಆಗಿದ್ದೀವಲ್ಲ, ಇನ್ನು ಇವನಿಗೆ ಆಗೋದಿಲ್ಲ. ಸೊ ಇವನು ಕೂಡ ರೆಡಿ ಮಾಡಿದೆ, ಆದರೂ ಹೊರಟ್ಬಿಡ್ತಾರೆ ಅಂತ ನಾನು ಲೈಟ್ ಹಾಕೋಕೆ ಹೋದ್ನಲ್ಲ. ಇಲ್ಲ ಹೋಗೋಣ ಒಂದು 5 ನಿಮಿಷ ದೇವ್ರ ಪೂಜೆ ಮಾಡ್ಬಿಟ್ಟು ಹೋಗೋಣ. ನೋನಾ ಯಾಕೆ ಅಳೋದು ನೀನು? ಅಪ್ಪ ಪ್ರೀತಮ್ ಅಂತೂ ಹೊರಗಡೆ ಹೋಗೋದ್ರಲ್ಲೇ ಇರ್ತಾನೆ ಯಾವಾಗ್ಲೂ. ಇವತ್ತು ಗುರುವಾರ ಅಲ್ವಾ, ಸರಿ ರಾಯರಿಗೆ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆನೇ ರೆಡಿ ಮಾಡಿದ್ದೆ. ಬೆಳಗ್ಗೆ ನಾನು ದೀಪ ಹಚ್ಚಬೇಕಾಗಿತ್ತು, ನನ್ನ ಹಸ್ಬೆಂಡ್ಗೆ ಹೇಳಿದೆ, ಬಟ್ ಅವರು ಟೈಮ್ ಸಿಕ್ಕಿಲ್ಲ ಅಂತ ಇಬ್ಬರೂ ಕೂಡ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹಾಗೆ ಕೆಲಸದಲ್ಲಿ ಇದಾಗಿಬಿಟ್ಟೆ. ಸರಿ ಸಂಜೆ ಹೊರಡೋಕ್ಕೂ ಮೊದಲು ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಹಚ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತಲ್ವ ದೇವ್ರ ದೀಪ ಹಚ್ಚಿದ್ರೆ. ಅದಾದಮೇಲೆ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಸೀರೆ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಮಿಕ್ಕಿದ್ದನ್ನೆಲ್ಲ ನನ್ನ ಫ್ರೆಂಡ್ ಎಲ್ಲಿ ಸ್ಟಿಚ್ ಮಾಡಿಸ್ತಾರೋ ಅಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡೆ. ಅರ್ಜೆಂಟಾಗಿ ಬೇಕಾಗಿತ್ತು. ಸತ್ಯನಾರಾಯಣ ಪೂಜೆ ಡೇಟ್ನ ಮತ್ತೆ ನಾವು ಚೇಂಜ್ ಹಾಕ್ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ನಾವು ಹೇಳಿದ್ವಿ ಅರ್ಜೆಂಟಾಗಿ ಮಾಡಬೇಡಿ, ಮನಸ್ಸು ಸರಿ ಇಲ್ಲ ಅಂದ್ರೂ ಬೇಡ, ಸ್ವಲ್ಪ ಟೈಮ್ ತೊಗೊಂಡು ಇನ್ನೊಂದು ಡೇಟ್ ಫಿಕ್ಸ್ ಮಾಡಿ ಆರಾಮಾಗಿ ಪೂಜೆ ಮಾಡಿ ಅಂತ ಹೇಳಿದ್ರು. ಪೂಜೆ ಅನ್ನೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೆ ಆದಂತಹ ಒಂದಿಷ್ಟು ಮನಸ್ಸಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರಬೇಕು. ಏಕ್ದಮ್ ನನ್ನ ಪೂಜೆ ಇಂಟ್ರೆಸ್ಟ್ ಇದೆ, ನಾನು ಪೂಜೆ ಮಾಡಿಸ್ಬಿಡ್ತೀನಿ ಅಂತ ನಿಜವಾಗ್ಲೂ ಅದು ಆಗೋದಿಲ್ಲ. ನನ್ನ ಮನಸ್ಸು ಚೆನ್ನಾಗಿದ್ದಲ್ಲ, ಹಾಗಾಗಿ ನಾನು ಪೂಜೆ ಮಾಡಿಸೋದಕ್ಕೂ ಆಗಲಿಲ್ಲ. ಸುಮಾರು ಜನ ಹೇಳ್ತಾರೆ ಸತ್ಯನಾರಾಯಣ ಪೂಜೆ ಅಷ್ಟು ಸುಲಭವಾಗಿ ಆಗೋದು ಇಲ್ಲ ಅಂತ, ಬಟ್ ಅದೋ ಇದೋ ನನಗೆ ಗೊತ್ತಿಲ್ಲ, ಆಗಲಿಲ್ಲ. ಸರಿ ಆಯಿತು, ಡೇಟ್ ಚೇಂಜ್ ಮಾಡಿಸ್ಕೊಂಡು ಈ ಮಂತ್ ಎಂಡಿಂಗ್ ಇಲ್ಲ ಅಂತಂದರೆ ನೆಕ್ಸ್ಟ್ ಡೇಟ್ ಯಾವಾಗ ಚೆನ್ನಾಗಿರುತ್ತೋ ಆವಾಗಲೇ ಮಾಡಿಸೋಣ ಅಂತ ಅಂದ್ಕೊಂಡೆ. ಫಸ್ಟು ಟೈಲರ್ ಶಾಪ್ ಹತ್ರ ಹೋದ್ವಿ, ಅವರು ಕ್ಲೋಸ್ ಮಾಡಿಕೊಂಡ್ರು. ಕಾಲ್ ಮಾಡಿದ್ದಕ್ಕೆ ಇನ್ನೊಂದು 1/2 hour ಅಂದರು. ಅಷ್ಟು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಶಾಪ್ ಹತ್ರ ಹೋದೆ. ಸರಿ ನನಗೆ ಸ್ವಲ್ಪ ಸೈಜ್ ಫಿಟ್ಟಿಂಗ್ ಆದರೆ ಸಾಕು, ಡಿಸೈನ್ ಇಲ್ಲ ಏನೂ ಬೇಡ, ಸೈಡ್ ಕರೆಕ್ಟಾಗಿ ಸೈಜಲ್ಲಿ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ. ಯಾಕೆಂದರೆ ಡಿಸೈನ್ ಹೇಳಿದ್ರೇ ಅವರು ಡ್ಯಾಮೇಜ್ ಆಗೋದು ಜಾಸ್ತಿ. ಸೊ ಹಾಗಾಗಿ ಬೇಡ ಅಂತ ಅನ್ನಿಸ್ತು. ಸೈಜ್ ಮಾತ್ರ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ, ಎಕ್ಸಾಕ್ಟ್ಲಿ ಬ್ಲೌಸ್ ಹೇಗಿದೆಯೋ ಹಾಗೆ 3/4 ಸ್ಲೀವ್ಸ್ ಬೇಕು, ಒಂದು ಆಮೇಲೆ ಗ್ರೇ ಕಲರ್ದು ಪೈಪಿಂಗ್ ಹಾಕಿಕೊಟ್ರೆ ಸಾಕು ಅಂತ ಹೇಳ್ಬಿಟ್ಟು ಬಂದೆ. ಅವ್ರೇನಾದರೂ ಡಿಸೈನ್ ಅಥವಾ ಬೇಕು ಅನ್ಸಿದ್ರೆ ನಾನು ನಂಬರ್ ತೊಗೊಳ್ಳಿ, ನೆಕ್ಸ್ಟ್ ಹೇಳಿ ಅಂತಂದು ಅದಕ್ಕೆ ನಂಬರ್ ತೊಗೊಂಡೆ. ಬ್ಲೌಸ್ ಹೊಲಾಕಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಾ, ಮಳೆ ಬರ್ತಾ ಇಲ್ಲ ಅಂತ ಅನ್ಕೊಂಡು ನೋಡಿದ್ರೆ ಮಳೆ ಅನಿತಾ ಇತ್ತು ಚಿಟಿ ಚಿಟಿ ಅಂತ. ಒಂದು ಶಾಪ್ ಹತ್ರ ಹೋದ್ವಿ, ನಮ್ಮ ಮನೆ ಹತ್ರನೇ, ಅವ್ರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋದ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಗೊತ್ತಾಯಿತು. ಹೋಗ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಸ್ಟಿಚ್ಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಬಂದು ಕಾರ್ ತಗೊಂಡು ಇವಾಗ ನಾವು ಭೀಮಾ ಜ್ಯುವೆಲ್ಲರ್ಸ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಒಂದು ಏನೋ ಪ್ರಾಬ್ಲಮ್ ಆಗಿತ್ತು, ಅದು ಕ್ಲಿಯರ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು. ಪ್ರೀತಮ್ ತಲೆಯಲ್ಲಿ ಕೂದಲು ಬೇರೆ ಇಲ್ಲ ಅಲ್ವಾ, ಇನ್ನು ಮಳೆ ಒಳಗೆ ಕರ್ಕೊಂಡು ಹೋಗಿ ಆಮೇಲೆ ಕೋಲ್ಡ್ ಗೀಲ್ಡ್ ಆದರೆ ಅದು ಬೇರೆ ಕಷ್ಟ, ಯಾಕೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಭೀಮಾ ಜ್ಯುವೆಲ್ಲರ್ಸಲ್ಲಿ ಏನಂತಂದರೆ ಮಂತ್ಲಿ ಪೇಮೆಂಟ್ ಇದು ಕಟ್ತಾ ಇದೆ ನಾನು. ಏನಂತ ಹೇಳ್ತೀವಿ ಅದನ್ನು ಇನ್ಸ್ಟಾಲ್ಮೆಂಟ್ ಥರ ಸ್ಕೀಮಲ್ಲಿ ಒಂದು ಲಾಸ್ಟ್ ಮಂತಿಂದ ಏನೋ ಪೇಮೆಂಟ್ ಕಟ್ಟಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕ್ಲಿಯರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏನು ತಗೋಬೇಕಂತ ಯೋಚನೆ ಮಾಡಿ ಡಿಸೈನ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಭೀಮಾ ಜ್ಯುವೆಲ್ಲರ್ಸಿಗೆ ಬಂದ್ವಿ. ಏನು ಮಗನೇ ಅದು, ಇಲ್ಲಿ ಕಾರ್ ನೋಡಿ, ಇಲ್ಲಿ ಕಾರಾ, ಏನದು ಅಲ್ಲಿ ದೊಡ್ಡ ಕಾರ್ ಬಂತಾ? ಅಯ್ಯೋ ಇಷ್ಟು ದೊಡ್ಡ ಕಾರ್ ಬಂತಲ್ಲ ಮಗನೇ. ಅಯ್ಯೋ
ಯಾವ ಭಾಷೆ ಮಾತಾಡೋದು ನೀನು? ಏನ್ ಮಾಡ್ಕೊಂಡೆ ತುಟಿನ? ತುಟಿ ಹತ್ರ ಹೊಡ್ಕೊಂಡಿದ್ಯಲ್ಲ, ತುಟಿ ಗಾಯ ಮಾಡ್ಕೊಂಡ. ಅಬ್ಬು ಮಾಡ್ಕೊಂಡ ನೋಡ್ದ ಹೆಂಗೋ ಎಲ್ಲೋ ಯಂತ್ರಲ್ಲ ಹೊಡ್ಕೊಂಡ್ಬಿಟ್ಟಿದ್ದೇನೆ, ರಕ್ತ ಬರಂಗೆ. ಅಲ್ಲಲ್ಲ ಮಗನೆ. ಅಲ್ಲಿಂದ ನಾವು ಹೊರಟ್ವಿ ಭೀಮಾ ಜ್ಯುವೆಲರ್ಸ್ಗೆ. ಪ್ರಗತಿಗೋಸ್ಕರ ಅಂತಲೇ ಈ ಒಂದು ಸ್ಕೀಮನ್ನು ಹಾಕ್ಸಿದ್ದು ನಾನು. ನಾವು ಏನಾದರೂ ಸೇವಿಂಗ್ಸ್ ಮಾಡ್ತೀವಿ ಅಂತಂದರೆ ಈ ಥರ ಇನ್ವೆಸ್ಟ್ ಮಾಡೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ನಾವು ಒಂದಿಷ್ಟು ಮನಿ ಸೇವ್ ಮಾಡ್ತೀವಿ ಅಂತ ಅಂದ್ರೂ ಹೇಳೋಕ್ಕಾಗಲ್ಲ, ಮನಸ್ಸು ಚೆನ್ನಾಗಿರಲ್ಲ, ಮತ್ತು ಪರಿಸ್ಥಿತಿ ಇದಾದಾಗ ಇಮಿಡಿಯೇಟಾಗಿ ಆ ಹಣನ ತೆಗೆದುಬಿಡ್ತೀವಿ. ಬಟ್ ಒಡವೆ ಮೇಲೆ ಅಥವಾ ಈ ಥರ ಸ್ಕೀಮಲ್ಲಿ ನಾವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ಸುಮಾರು ಆ ಒಂದು ಸಕ್ಸಸ್ ಆಗೋ ತನಕ ಅಲ್ಲೇ ಉಳಿಯುತ್ತೆ ಅಂತ. ಮತ್ತು ಈ ಸ್ಕೀಮಲ್ಲಿ ಬೆನಿಫಿಟ್ ಏನಪ್ಪ ಅಂತಂದರೆ ನಮಗೆ ಯಾವುದೇ ಮೇಕಿಂಗ್ ಚಾರ್ಜಸ್ ಹಾಕೋದಿಲ್ಲ ಅಂತ. ಸೊ ಇದರಿಂದ ನನಗೆ ಒಂದು 18,000ದಿಂದ 20,000ವರೆಗೂ ಅಮೌಂಟು ಅಂದರೆ ಸೇವ್ ಆಯಿತು ನಾನು ತೊಗೊಳ್ಳೋ ಜ್ಯುವೆಲರಿಗೆ. ಇವಾಗ ನಾನು ತೊಗೊಳಕ್ಕೆ ಹೋದರೆ ನಂಗೆ ಅಷ್ಟು ಎಕ್ಸ್ಟ್ರಾ ಅಮೌಂಟ್ ಆಗ್ತಾಯಿತ್ತು ಅಂತ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಕೀಮ್ಗೆ ನಾನು ಆ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಒಂದು ಆಗಿತ್ತಲ್ವ, ನೆಕ್ಸ್ಟ್ ಇನ್ನೊಂದು ಹಾಕಿ ಅಂತಾದರು. ನನಗೂ ಅದು ಬೆಸ್ಟ್ ಅಂತ ಅನ್ನಿಸ್ತು, ಸೇವಿಂಗ್ ಅಂತ ಅನ್ನಿಸ್ತು, ಸ್ವಲ್ಪ ನಮಗೆ ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತೊಗೊಂಡೆ. ಇಲ್ಲಿ ಬಂದು ನೋಡಿದ್ವಿ, ನಮಗೆ ಒಡವೆ ಒಂದು ಚೋಕರ್ ಡಿಸೈನ್ ನೋಡಬೇಕಂತಲೇ ನಾನು ಹೋಗಿದ್ದು. ಚೋಕರ್ ನೋಡಿದೆ, ಬಟ್ ತುಂಬ ಟೈಟ್ ಅನ್ನಿಸ್ತು, ನನಗೇನೋ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಆಮೇಲೆ ನಾನು ಟೀಕಾ ಬಟ್ ತೊಗೋಬೇಕಂತ ಇತ್ತು, ಅದನ್ನು ನೋಡ್ತಾ ಇದ್ದೆ. ಸರಿ ಒಂದು ಗೋಲ್ಡ್ ಚೈನ್ ಕೊಡಿಸ್ಬಿಡೋಣ ಒಂದು ವಿತ್ ಡಾಲರ್ ಅಂತ ನೋಡಿದೆ. ಆಮೇಲೆ ನನಗಿದು ಇಷ್ಟ ಆಯಿತು. ಇದು ಡಾಲರ್ ಪ್ಲಸ್ ಚೈನ್ ಎರಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಇನ್ನೂ ನನ್ನ ಮಗಳು ತುಂಬ ಚಿಕ್ಕವಳಲ್ವ, ಅಥವಾ ಸಿಂಪಲ್ಲಾಗಿ ಸ್ಯಾರಿ ಹಾಕಿದ್ರೂ ಅಥವಾ ಒಂದು ಚೂಡಿದಾರ್ ಹಾಕಿದ್ರೂ ಕತ್ತಲ್ಲಿ ಒಂದು ಪ್ಲೇನ್ ಚೈನ್ಗಿಂತ ವಿತ್ ಪೆಂಡೆಂಟ್ ಈ ಚೈನ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದೇ ಥರ ಸ್ಟೋನಲ್ಲಿರುವಂತಹ ಓಲೆ ಎಲ್ಲ ಮಾಡಿಸ್ಕೊಂಡ್ಬಿಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ನೋಡ್ತಾ ಇದ್ದೀನಿ. ಗೊತ್ತಿಲ್ಲ, ಫೈನಲ್ ಮಾಡಿಲ್ಲ, ಜಸ್ಟ್ ನೋಡ್ಕೊಂಡು ಹೋಗ್ತಿದ್ದೀನಿ. ನೆಕ್ಸ್ಟು ಪ್ರಗತಿನ ಕರ್ಕೊಂಡು ಬಂದುಬಿಟ್ಟು ಫೈನಲಲ್ಲಿ ಅಂತಂದರೆ ಅದು ಮೆಚೂರಿಟಿ ಡೇಟ್ ಬಂದುಬಿಟ್ಟು 3ನೇ ತಾರೀಕು ಅಂತ ಹೇಳಿದ್ರು. ಸೊ ಆವಾಗಲೇ ನಾವು ತೊಗೊಳ್ಬೇಕಂತೆ, ಆಮೇಲೆ ತೊಗೊಳ್ಳಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಏನಾದರೂ ಅದಕ್ಕೆ ಅಮೌಂಟ್ ಬೇಕಾಗ್ಬೋದಾ, ಎಕ್ಸ್ಟ್ರಾ ಏನು ಗ್ರಾಮಲ್ಲಿ ಸಿಗುತ್ತೆ, ನಾನು ಕಟ್ಟಿರೋ ಪೇಮೆಂಟಿಗೆ ಏನು ಗ್ರಾಮಲ್ಲಿ ಅದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಿಸೋಕ್ಕೆ ಅಂತಲೇ ನಾನು ಹೋದೆ. ಯಾವ್ದು ತೊಗೊಳ್ಳಿ, ನಿಮ್ಗೇನಾದರೂ ಸಜೆಷನ್ ಇದ್ದರೆ ಕೊಡಿ, ನಿಮಗಿಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನಾನು ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀನಿ. ಹಾಗೆ ಹಸ್ಬೆಂಡ್ ಜೊತೆಗೆ ಕೋಪ ಮಾಡ್ಕೊಂಡಿದ್ರಿ, ಏನಾಯಿತು, ಎಲ್ಲ ಬಗೆಹರಿತಾ ಅಂತ ಕೂಡ ಕೇಳ್ತಾ ಇದ್ರಿ. ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಕೋಪ ಅನ್ನೋದು ಇದ್ದೇ ಇರುತ್ತೆ, ಬಟ್ ಈ ಸರಿ ನಮ್ಮದು ತುಂಬ ಪೀಕಿಗೆ ಹೋಗಿತ್ತು ಅಂತ ಹೇಳ್ಬೋದು. ಇಷ್ಟರ ಮಟ್ಟಿಗೆ ಹೋಗಬಾರ್ದಿತ್ತು, ಆದರೆ ಗೊತ್ತಿಲ್ಲ, ಯಾರೂ ಕೂಡ ಸೋಲೋದಕ್ಕೆ ರೆಡಿ ಇರಲಿಲ್ಲ. ಅದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಕೆಲವೊಂದು ವಿಚಾರಗಳು ಮನಸ್ಸಿಗೆ ಎಷ್ಟು ತೊಗೊಂಡಿರ್ತೀವೋ ಅದಷ್ಟು ನಮಗೆ ನೋವು ಮಾಡುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಅದ್ರ ಬಗ್ಗೆ ಕೆಲವೊಂದು ವಿಚಾರ ನೀವು ಕೂಡ ಹೇಳಿದ್ರಿ ನನಗೆ ಪರ್ಸ್ನಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಪೇಷನ್ಸಿಂದ ಇರಿ, ಏನೇ ಇದ್ರೂ ಬಗೆಹರಿಸ್ಕೊಳ್ಳಿ, ಮುಂದುವರ್ಸೋದು ಬೇಡ ಅಂತ. ಅದು ಕೂಡ ನಿಜ ಅಂತಲೇ ಹೇಳ್ಬಹುದು. ನಾವು ಅಲ್ಲಿ ಮಟ್ಟಿಗೆ ಹೋಗಬಾರ್ದಾಗಿತ್ತು ಅಂತ ಅನಿಸ್ತು, ಬಟ್ ಪರಿಸ್ಥಿತಿ ನಿಜವಾಗ್ಲೂ ಯಾರು ಸಮಾಧಾನ ಮಾಡೋರೇ ಇಲ್ಲ ಅಂತ ಅಂದಾಗ ಅದು ನೆಕ್ಸ್ಟ್ ಹಂತಕ್ಕೆ ಹೋಗಿಬಿಡುತ್ತೆ. ಆಮೇಲೆ ಫೈನಲಿ ನನ್ನ ಹಸ್ಬೆಂಡೇ ಸಾರಿ ಕೇಳಿ ಆಯಿತು ಅಂದರೆ ಅವ್ರಿಗೆ ರಿಯಲೈಸ್ ಮಾಡಿಸೋಷ್ಟ್ರೊಳಗೆ ನಮಗೆ 20 ದಿನ ಆಗಿ ಆ ಒಂದು ಪೀಕ್ ಲೆವೆಲ್ಗೆ ಹೊರಟೋಗಿತ್ತು. 20 ದಿನ ತನಕ ಅವ್ರಿಗೆ ರಿಯಲೈಸ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಫೈನಲಿ ಲಾಸ್ಟಲ್ಲೇ ಅವ್ರು ಕೇಳಿದ್ರು, ನಿನ್ನ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಸೊ ನನ್ನದೇ ತಪ್ಪಾಯಿತು, ಸಾರಿ, ಇನ್ಯಾವತ್ತೂ ಆ ಥರ ಮಾಡೋದಿಲ್ಲ, ಆ ಥರ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದು ಕಾಂಪ್ರಮೈಸ್ ಆಯಿತು. ಅಂದರೆ ಒಂದು ಸಾರಿಯಲ್ಲೇ ಎಲ್ಲ ಕ್ಲಿಯರ್ ಆಗೋಯ್ತು. ಅವ್ರು ಒಂದು ಸರಿ ಸಾರಿ ಅಂದ ತಕ್ಷಣ ನನ್ನ ಮನಸ್ಸಲ್ಲಿ ಇದ್ದಿದ್ದು ಅಷ್ಟು ಬೇಜಾರು ಇದು ಎಲ್ಲ ಕ್ಲಿಯರ್ ಆಗಿ ನಾನು ಓಕೆ ಆಗೋಯಿತು. ಅಲ್ಲಿಂದ ಒಂದು ಸ್ವಲ್ಪ ನಾನು ಬೇಡ ಅಂದ್ರೂ ಕರ್ಕೊಂಡು ಹೋದರು. ಒಂದಿಷ್ಟು ತುಂಬ ಟೈಮ್ ಆಯಿತು ಟೈಮ್ ಸ್ಪೆಂಡ್ ಮಾಡಿ ಅಂತ. ಅಲ್ಲಿ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು. ಸೊ ಅವ್ರು ಸಿಕ್ಕಿದ್ಮೇಲೆ ಅವ್ರ ಜೊತೆ ಮಾತಾಡಿ ಇನ್ನೂ ಖುಷಿ ಆಯಿತು ನನಗೆ. ಅವ್ರದ್ದು ಚಾನಲ್ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಸೊ ಇಷ್ಟ ಆಯಿತು. ನಾನು ಅದೇ ಹೇಳೋದು, ನಾನು ಯಾವಾಗಲೂ ಇದು ನನ್ನ ಎಕ್ಸ್ಪೀರಿಯನ್ಸೇ, ಬಟ್ ಆ ಸ್ಟೇಜಲ್ಲಿ ಮನಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ಅದಕ್ಕೆ ಹೇಳೋದು, ಇಬ್ಬರಲ್ಲೊಬ್ಬರು ಸೋಲ್ಲೇಬೇಕು, ಇಲ್ಲ ಅಂತಂದರೆ ಆ ಜೀವನ ನಡೆಯೋದಿಲ್ಲ, ಚೆನ್ನಾಗಿ ಆಗೋದಿಲ್ಲ ಅಂತ. ಸೊ 3ನೇವ್ರಿಗೋಸ್ಕರ ಕಿತ್ಲಾಡೋದು, ಬೇಜಾರು ಮಾಡ್ಕೊಳ್ಳೋದು ತಪ್ಪು. ಅದು ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ. ಸೊ ಅಲ್ಲಿಂದ ಇವಾಗ ಫೈನ್, ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀವಿ.
ಪ್ರೀತು ಬಾಯ್ಲಿ ಚಪ್ಪಲ್ ಬಿಚ್ಚ ಬಾಯ್ಲಿ ಈಚೆ ಬಾ ಪ್ರೀತು ಪ್ರೀತು ಈಚೆ ಬಾ ಕರ್ಸಿನ ಈಚೆ ನನ್ನ ಮಗಂದು. ಇವಾಗ ಪ್ರಗತಿ ಸ್ಕೂಲಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗ್ಬೇಕಾಗಿತ್ತಾ, ಆಗಿರ್ಲಿಲ್ಲ. ಸರಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಷ್ಟೊಳಗೆ ಟೈಮ್ ಆಗ್ಬಿಡುತ್ತೆ ಅಂತ ನಾವೇ ಹೋಗಿದ್ವಿ. ಸೊ ಹೋಗಿದ್ ಕೆಲಸ ಆಯ್ತು. ತಗೊಳ್ಳೋದಕ್ಕೇನು ಹೋಗಿರ್ಲಿಲ್ಲ, ನಮ್ಗೆ ಒಂದು ಐಡಿಯಾ ಬೇಕಿತ್ತಲ್ಲ ಎಷ್ಟು ಗ್ರಾಮ್ ಬರುತ್ತೆ, ಏನು ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಆಗುತ್ತಾ. ಸೊ ಕೇಳ್ಕೊಂಡು ಬಂದ್ಬಿಡೋಣ. ಒಂದ್ ಹೆಸರು ಹೋದಾಗ ಹೋಯ್ತಾ. ಇದು 2ನೇ ಬಲೂನ್ ಹೊಡ್ದಾಕಿದ್ದವು, ಇದು 2ನೇ ಬಲೂನ್ ಹೊಡ್ದಾಕಿದ್ದ. ಅವ್ರು ಕೊಟ್ರು 2 ಸರಿ ಹೊಡ್ದಾಕ್ದ. ಅದಕ್ಕೆ ಕೇಳ್ಕೊಂಡು ಬಂದ್ಬಿಟ್ರೆ ನಮಗೂ ಒಂದ್ ಸ್ವಲ್ಪ ಅದು ಈಸಿ ಆಗತ್ತೆ ಅಂತ ಹೇಳಿ ಹೋಗಿದ್ವಿ. ಪುರಿ ತಿನ್ವಲ್ಲ, ಪ್ರಗತಿ ತಂದ್ವಿ, ಒಂದು ಪಾರ್ಸಲ್ ತಗೊಂಡ್ ಬಂದ್ವಿ. ನಮ್ಗೆ ಬೆಸ್ಟ್ ಪಾನಿಪುರಿ ಬೇಕಂತಂದ್ರೆ ಶ್ರೀನಿಧಿ ಸಖತ್ ಟೇಸ್ಟ್ ಕೊಡ್ತಾರೆ. ಪಾನಿಪುರಿ ರಿಯಲ್ ಟೇಸ್ಟ್ ಅಲ್ಲಿ ಖಂಡಿತ ಸಿಗುತ್ತೆ ಅಂತ ಆಮೇಲೆ ತಗೊಂಡ್ ಬಂದ್ವಿ. ಆಯ್ತು. ನಾನು ಇನ್ನೂ ಡೌಟ್ ಇದೆ, ಅದು ಫಸ್ಟ್ ಟೈಮ್ ನೋಡಿದ್ನಲ್ಲ ಚೋಕರ್, ಅದು ತಗೊಳ್ಳೋಣ ಅಥವಾ ಪೆಂಡೆಂಟ್ ತರ ನೋಡಿದ್ನಲ್ಲ ಅದು ತಗೊಳ್ಳೋಣ ಅಂತ. ಚೋಕರ್ ಮಾತ್ರ ಸಿಕ್ಕಾಬಿಟ್ಟು ಬಿಗಿಯಾಗಿತ್ತು, ನನ್ನ ಸೈಜ್ಗೆ ಆಗ್ತಾ ಇರ್ಲಿಲ್ಲ. ತಗೊಂಡ್ರೆ ಇಬ್ರಿಗೂ ಆಗೋ ತರನೇ ತಗೊಳ್ಬೇಕು, ಆದ್ರೆ ಪ್ರಗತಿಗೋಸ್ಕರ ಅಂತಾನೆ ನಾನು ಆ ಒಂದು ಏನು ಮಾಡಿದ್ದು ದುಡ್ಡು ಕಟ್ಟೋದಕ್ಕೆ. ಇವಾಗ ಮತ್ತೆ ಹೊಸ ಸ್ಕೀಮ್ ಹಾಕಿಸ್ಬಿಟ್ಟು ಬಂದ್ವಿ. ಅದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಅಮೌಂಟಿಗೆ ಹಾಕ್ಸಿದ್ದೀನಿ. ಮುಂದೆ ಬೇರೆ ಏನೋ ಐಡಿಯಾ, ನನಗೆ ಬೇರೆ ಪ್ಲಾನ್ ಇದೆ ತಗೊಳ್ಬೇಕಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ತುಂಬಾ ಜನ ಏನ್ ತಗೊಂಡ್ರು ನಿಮಗೆ ತಗೊಳ್ತೀರಾ, ಪ್ರಗತಿಗೆ ಏನು ಕೊಡ್ಸಲ್ಲ, ಯಾಕೆ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ನನಗೆ ತಗೊಳ್ಬೇಕಂತ ಏನು ಇದ್ದಿಲ್ಲ. ಅದು ನನಗೆ ತಗೊಂಡ್ರೆ ನನ್ನ ಮಗಳಿಗೆ ಅದು ಅಂತ ನನಗೆ ಗೊತ್ತು. ಅದೇ ಹೇಳ್ಬೇಕಾದ್ರೆ ನಾವು ನನ್ನ ಮಗಳಿಗೆ ನಮ್ಗೇನಿಲ್ಲ ಅಲ್ವಾ, ಅವ್ರಿಗೊಂದು ತಲೆ ಬರೋದು. ನಮ್ಮಮ್ಮ ನನ್ಗೆ ಇದು ಮಾಡ್ಸೋರು, ನಂಗೆ ಅದ್ ಮಾಡ್ಸೋರು, ನನ್ನ ಹತ್ರ ಇದಿದೆ ಅದಿದೆ ಹಂಗ್ ಬರ್ಬಾರ್ದು ಅಂತಾನೆ ನಾನು ಏನಂತಂದ್ರೆ ಒಂದ್ ಥಾಟ್ಸ್, ನನ್ಗೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಮ್ಮನೆ ಕಷ್ಟಕ್ಕೆ, ಅದು ನಮ್ಮನೆಗೆ ಒಂದು ಏನೋ ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಹತ್ರ ಇಷ್ಟು ಅಷ್ಟು ಇದ್ರೂ ಸಣ್ಣ ಗೋಲ್ಡ್ ತಗೊಂಡ್ ಬಂದು ಇಟ್ಟಿರ್ತೀನಿ. ಯಾಕೆ ಅಂತಂದ್ರೆ ನಮ್ಮಮ್ಮನ ಕಷ್ಟ ಕಾಲದಲ್ಲಿ ಆಗಿದ್ದು, ನಮ್ಮಮ್ಮ ಪುಟ್ಟಾಣಿ ಒಡವೆ ತೆಗ್ದಿಟ್ಟಿದ್ರು. ಅವಾಗ ಆ ಒಂದು ಒಡವೆಗಳನ್ನೇ ನಮ್ ತೀರಾ ಕಷ್ಟದಲ್ಲಿ ಯಾರೂ ಕೈ ಹಿಡಿಲಿಲ್ಲ. ಆ ಒಡವೆಗಳು ನಮ್ಮಮ್ಮನ ಕೈ ಹಿಡಿದು ಅಷ್ಟು ಸಾಲ ತೀರ್ಸೋದಕ್ಕೆ ಸಹಾಯ ಆಗಿದ್ದು. ಬಿಡಿಸ್ಕೊಳ್ತೀವೋ ಮತ್ತೆ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ನಾನು ಯಾವಾಗ್ಲೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಒಂದು 10,000 ಆದ್ರೂ ಅದು ಸರಿ, 20,000 ಆಗಿದ್ರು ಸರಿನೇ. ಸೊ ಅದು ಬೇರೆಯವ್ರಿಗೆ ಯಾವ ತರ ಕಾಣಿಸುತ್ತೋ ಅದು ನಂಗೆ ಗೊತ್ತಿಲ್ಲ. ಬಟ್ ನಾನ್ ಮಾತ್ರ ನನ್ನ ಮನೆ ಕಷ್ಟಕ್ಕೆ ಆಗಬಹುದು ಫ್ಯೂಚರ್ ಅಲ್ಲಿ ಅಂತಾನೆ ಇನ್ವೆಸ್ಟ್ ಮಾಡಿರ್ತೀನಿ. ಅದು ಮಕ್ಳಿಗೋಸ್ಕರ ನಾವು ಹಾಕೋಬೇಕು, ಇನ್ನೊಬ್ರು ನೋಡ್ಬೇಕು, ಅದೆಲ್ಲ ಇಲ್ವೇ ಇಲ್ಲ ನನಗೆ. ಆದ್ರೆ ಅದು ಪ್ರಗತಿಗೆ ತಗೊಂಡಿದ್ ಒಂದ್ ರೀಸನ್ ಇದೆ. ಅದು ಏನಾದ್ರು ಅದು ಹೇಳ್ತೀನಿ, ನಾನು ಮುಂದೆ ಹೇಳ್ತೀನಿ ಯಾಕೆ ತಗೊಂಡೆ ಪ್ರಗತಿಗೆ ಅಂತಾನೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಕೆಲಸ ಬಾಕಿ ಇದೆ. ಪಾತ್ರೆ ತೊಳಿಬೇಕು, ಕಿಚನ್ ಕ್ಲೀನ್ ಮಾಡ್ಕೋಬೇಕು, ಅಡುಗೆ ಏನು ಮಾಡೋಂಗಿಲ್ಲ ಅಲ್ಲ. ಸೊ ಹಾಗಾಗಿ ಅದೊಂಚೂರು ಪೆಂಡಿಂಗ್ ಬಿಟ್ಟೆ. ಇನ್ನು ಮಲ್ಗೋಕ್ಕೂ ಮುಂಚೆಗೆ ಇಡೀ ಮನೆ ಕ್ಲೀನ್ ಮಾಡಿಬಿಟ್ಟು ನಾಳೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮಲ್ಕೊಳ್ಳೋದಷ್ಟೇ. ಪೆಸರಟ್ಟು ರೆಸಿಪೀಸ್ ಬೇಕಂತಂದರೆ ಹೇಳಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆಂದ್ರೆ ಪ್ರಗತಿ ಇವತ್ತು ಬಂದುಬಿಟ್ಟು ನನ್ನ ಫ್ರೆಂಡ್ ಎಲ್ಲ ತುಂಬ ಇಷ್ಟಪಟ್ಟರು, ಸಖತ್ತಾಗಿತ್ತು ಮಮ್ಮಿ, ಥ್ಯಾಂಕ್ಸ್ ಇದ್ದಿದ್ದೆ, ಟೇಸ್ಟ್ ಚೆನ್ನಾಗಿದ್ದರೆ. ಸೊ ಅಂತ ಅಂದ್ರೆ ನನಗೂ ಖುಷಿ ಆಯಿತು. ಮಕ್ಳು ಇಷ್ಟಪಟ್ಟು ತಿಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ. ಇಲ್ಲಿ ನೋಡಿ, ಇಲ್ಲಿ ಆ ಡ್ರಾಯರೆಲ್ಲ ಓಪನ್ ಆಗಿದೆ. ಈಗ ಜಸ್ಟ್ ಬಂದ ಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ. ಸೊ ಇಲ್ಲಿ ನೋಡಿ, ಈ ಥರ ನಡೀತಾನೆ ಇರುತ್ತೆ ನಮ್ಮ ಮನೆಯಲ್ಲಿ. ಸ್ವಲ್ಪ ಬಟ್ಟೆ ವಾಶ್ ಮಾಡಿರೋದೆಲ್ಲ ಇಲ್ಲೇ ಸ್ವಿಂಗ್ ಚೇರ್ ಮೇಲೆ ಹಾಕ್ಬಿಟ್ಟಿದ್ದಾರೆ, ಅದೆಲ್ಲ ಮಡ್ಚಿಡ್ಬೇಕು. ಬೇಕಾದಷ್ಟು ಕೆಲಸ ಇವಾಗ ಸ್ಟಾರ್ಟ್ ಆಗುತ್ತೆ ನನಗೆ. ಇನ್ನು 1 ಅವರಲ್ಲಿ ಎಲ್ಲ ಮುಗಿಸ್ಬಿಟ್ಟು 9:30ಗೆಲ್ಲ ಮಲ್ಕೊಳ್ಬೇಕು. ಹಾಗೆ ಇವಾಗಿನ್ನು 8 ಗಂಟೆ 9:30 ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಟ್ಟು ಮಲ್ಕೊಳ್ಬೇಕು. ಇವಾಗ ಸ್ವಲ್ಪ ಕೆಲಸ ಮಾಡಿದ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಇಮಿಡಿಯೇಟಾಗಿ ಆರಾಮಾಗಿ ಸ್ವಲ್ಪ ಸ್ಟ್ರೈನ್ ಆಗಿರುತ್ತಾ ಬಾಡಿ, ಚೆನ್ನಾಗಿ ನಿದ್ದೆ ಮಾಡ್ಬೋದು. ಅಷ್ಟೇ, ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.